ಸ್ಟಾರ್ಟ್. ನನ್ನ ಹೆಸರು ಚಂದ್ರಕಲಾ ಜಂಬಗಿರಿ. ಇಲ್ಲಿ ಬಂದು ನಾವು ಒಂದು 25 ವರ್ಷ ಆತ್ರಿ. ರೋಡ್ ಇಲ್ರಿ, ಬೀದಿ ಲೈಟ್ ಇಲ್ರಿ, ಕುಡಿಯಾಕ ನೀರು ಇಲ್ರಿ, ಹಾದಿ ಹೋಗಾಕನಕ ಮಳೆಗಾಲದಾಗ ಒಟ್ಟೆ ತಿರುಗಾಡಕ್ಕೆ ಬರಂಗಿಲ್ಲ ರೀ. ನಮಗೆ ತುಡುಗ್ರ ಕಾಗಾಳಿ, ಕಂಟಿ, ಕಾವ್ಲಿ, ಈಗ ಒಂದು 4-5 ಸಲ ನಮ್ಮ ಮನೆ ಕಡೆ ತುಡುಗರು ಬಂದು ಹೋಗ್ಯಾರ್ರಿ. ಒಂದು ಬೀದಿ ಲೈಟ್ ಇಲ್ಲ ನೋಡ್ರಿ, ನೀವು ಬಂದು ನೋಡ್ರಿಬೇಕಾರೆ. ನಾವು MLA ಸಾಹೇಬ್ರ ಮನೆಗೆ ಎಲ್ಲರೂ ಹೆಣ್ಮಕ್ಳು ಒಟ್ಟರು ಕೂಡ್ಕೇಸಿಂದ ರೊಕ್ಕ ಹಾಕಿ ಒಂದು ರಿಕ್ಷಾ ಮಾಡ್ಕೊಂಡು ಹೋಗಿದ್ದೀವಿ ರೀ. ಅವ್ರು ನೀವು ಮುನ್ಸಿಪಾಲ್ಟಿಗೆ ಹೋಗಿ ಕಿಸಿಂದ ಒಂದು ಸ್ವಲ್ಪ ವಿಚಾರ ಮಾಡಿರಿ, ನಾವು ಹೋಗಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ ಅಂದ್ರಿ. ನಮ್ಮ ಮುಂದೆ ಫೋನ್ ಮಾಡಿ ಹೇಳಿದ್ರಿ ಅವರು. ಮುನ್ಸಿಪಾಲ್ಟಿಗೆ ಹೋಗಿ ನಾವು ಅವ್ರಿಗೆ ಹೇಳಿದ್ವಿ ರೀ, ಹಿಂಗೆ ನಾವು ಕೇರ್ಪಟ್ಟಿ ಎಲ್ಲ ತುಂಬ್ತೀವಿ ರೀ, ನಮ್ಮ ಕಡೆ ಏನೂ ಸೌಲಭ್ಯ ಏನೂ ಇಲ್ಲ ರೀ ಮುನ್ಸಿಪಾಲ್ಟಿದ, ನೀವು ಬಂದು ಕಿಸಿಂದ ಸ್ವಲ್ಪ ನೋಡೋಣ ಒಂದು ಇಬ್ಬರನ್ನ ಕಳಿಸಿದ್ರಿ. ಅದ್ರ ಬಳಿಕ ಮತ್ತೊಮ್ಮೆ ಬಂದು ಅವ್ರು ನಮ್ಮ ಹಣಿಕೈಗೆ ನೋಡಲಿಲ್ಲ, ಯಾಕೋ ಅಂದಿಲ್ಲ. ಈಗ ನಮ್ಗೆ ಜನ್ಮ ಇಲ್ಲಿ ಮಾಡಬೇಕಾದ್ರೆ ಕುತ್ತಿಗೆ ಬಂದೈತೆ ನೋಡ್ರಿ. ನಮಗೆ ಮಳೆಗಾಲ ಬರೋಟೊಳಗೇನ ನಮಗೆ ರೋಡ್ ಮಾಡಿರಿ, ಮತ್ತು ಬೀದಿ ಲೈಟ್ ಹಾಕಿ ಕೊಡ್ರಿ, ಕುಡಿ ನೀರಿಂದ ಮಾಡಿರಿ. ನಮ್ಗೆ ಊಟ ಮಾಡಿ ಹೊರಗೆ ಬರುವ ಪರಿಸ್ಥಿತಿ ಇಲ್ರಿ. ಒಂದು ಸ್ವಲ್ಪ ಬಂದು ನೀವು ದಯವಿಟ್ಟು ಬಂದು ನೋಡಿ ಹೋಗ್ರಿ. ನೀವು ಅಧಿಕಾರಿಗಳು ಎಲ್ಲರಿಗೂ ಬಂಗ್ಲೆ ಇರ್ತಾವೆ, ಕಾರ್ ಇರ್ತಾವೆ, ಎಲ್ಲ ತಿರ್ಗಾಡ್ತಾರ್ರಿ. ನಾವು ಏನು ಮಾಡ್ಬೇಕ್ರಿ? ಸಣ್ಣ ಸಣ್ಣ ಮಕ್ಕಳು ಶಾಲೆ ಶಿಕ್ಷಣ ಇಲ್ರಿ, ಇಲ್ಲಿ ಹೋಗಾಕ ಎತ್ಕೊಂಡ್ರೆ ಹೋಗ್ಬೇಕ್ರಿ. ಒಂದು ಯಾರು ವ್ಯಾನಿಗೆ ಹಾಕ್ಬೇಕಂದ್ರೆ ವ್ಯಾನ್ದವ್ರು ಬರಂಗಿಲ್ಲ ರೀ. ಸಣ್ಣ ಸೈಕಲ್ ಕೊಂಡು ಕೊಟ್ರೆ ಸೈಕಲು ಹೋಗಂಗಿಲ್ಲ ರೀ. ಮತ್ತು ಸೈಕಲ್ ಮೋಟ್ರ್ ಪಂಚರ್ ಆಗೋದು, ಹಾದಿನ ಇಲ್ರಿ, ಗುಡ್ದಾಗ ತಿರ್ಗಾಡ್ದಂಗೆ ಆಕತ್ರಿ. ಜಲ್ಮ ಮಾಡಿದ್ದೆಲ್ಲ ಸೈಕಲ್ ಮೋಟ್ರಕ್ಕೆ ಸೈಕಲ್ಗೆ ಆಗಿಬಿಟ್ಟತ್ರಿ ನಮಗೆ. ಮತ್ತು ಹಿಡ್ದೋಸ್ತಕ ಲೈಟು ಸರಿ ಇದ್ದಿದ್ದಿಲ್ರಿ. ಈಗ ಒಂದು ಸ್ವಲ್ಪ ಇಲ್ಲಿ TC ಅದು ಮಾಡೋಣ ಹಂಗಟ್ಟು ಹಿಂಗಟ್ಟು ಮಾಡಿ ಒಂದಟ್ಟು ನಮ್ಮ ಮನೆಗಳಾಗೋದು ಲೈಟ್ ನಾವು ಮಾಡ್ಕೊಂಡಿವ್ರಿ. ಕೇರ್ಪಟ್ಟಿ ತುಂಬೋದು ಕರೆ ರೀ, ಲೈಟ್ ಬಿಲ್ ತುಂಬೋದು ಕರೆ ರೀ, ಏನಾರು ಒಂದು ಸ್ವಲ್ಪ ನಮ್ಗೆ ಬೇಕಿಲ್ಲ, ನಮಗೆ ಏನೂ ಇಲ್ಲ ರೀ. ಅದ್ರ ಸಂಬಂಧ ನಮಗೆ ಭಯಂಕರ ತ್ರಾಸ ಅಲ್ಲತ್ರಿ. ಮಳೆಗಾಲ ಬರೋಟಿಗೆನ ಇವೆಲ್ಲ ಮಾಡಿ ಕೊಟ್ರಂದ್ರೆ ಅಧಿಕಾರಿಗಳಿಗೆ ಭಾಳಷ್ಟು ನಾವು ಟ್ಯಾಂಕ್ಸ್ ಹೇಳ್ತೀವ್ರಿ. ಇಲ್ಲಿ ನಿಮಗೆ ಈ ಬೀದಿ ದೀಪ ರೋಡ್ ಲೈಟ್ ಹತ್ತಿರಲ್ಲ ನೀವು, ಇದು ಎಷ್ಟು ವರ್ಷದಿಂದ ಹಾಕಿಲ್ಲ ನಿಮಗೆ? ನಮಗೆ ಹಾಕೇ ಇಲ್ರಿ ಅವ್ರು ಒಟ್ಟಾರಿ. ಎಷ್ಟು ವರ್ಷದಿಂದ ಹಾಕಿಲ್ರಿ? ನಾವು ಇಲ್ಲಿ ಬಂದು ಒಂದು 25 ವರ್ಷ ಆತ್ರಿ. ಆದ್ರ ಒಮ್ಮೆ 2 ಸಲ ಹಾಕಿದ್ರಿ. ಒಂದು ತಿಂಗಳು ಹತ್ಲಿಲ್ರಿ ಅವ್ರ ಲೈಟ್. ಈಗ ಅಲ್ಲಿಂದ ಇಲ್ಲಿ ತಕ ನೀವು ಈ ಕತ್ಲೊಳಗ ಕತ್ತಲ್ದಾಗ ಇದ್ದೀವ್ರಿ. ಟಾರ್ಚ್ ಹಚ್ಕೊಳ್ದ್ರಿ, ಒಂದಕ್ಕೆ ಬರೋದು ಹೊರಗ ಹೋಗಿ ಬಿಡುದ್ರಿ. ಮತ್ತೇನ್ ನಾವು ಸಂಡಾಸ್ ಕಟ್ಕೋಬೇಕಾದ್ರ ಅದು ಲೈನ್ ಹಾದಿಲ್ಲ. ನನ್ನ ಹೆಸರು ಗೌರವ ಚನ್ನಗಿರಿ, ಆಲ್ಗೂರು ಅರ್ಸ್ಯಾಗ ಅದೀವ್ರಿ ನಾವಿಲ್ಲಿ. ಮತ್ತು ಸಂಜೆ 6 ಆತಂದ್ರೆ ಪೂಲ್ ಮ್ಯಾಲೆ 2 ಗಂಡು ಹುಡುಗರು ಕುಂಡಿರ್ತಾವ್ರಿ. ಮತ್ತು ನಮ್ಮ ಮುದುಕ್ಯಾರ ಕೆನಕ್ದಾರಿ ಹರಿಯೋದು ಹುಡುಗರು ನಮ್ಮ ಮೊಮ್ಮಕ್ಳು ಸಾಲಿಗೆ ಬಿಡ್ಲಾಕ ಒಯ್ದು ತರಕ್ಕೆ ಒಯ್ದು ರೀ. ಮತ್ತೀಗ ಇಲ್ಲಿ ಒಂದು 6 ಹಿಡ್ಕೊಂಡು 7 ತಕ ನಿಮ್ಮ ಮನ್ಯಾಗ ನೀವರೇ ಬಂದು ಕುಂಡ್ರಿ, ಬೇಕಾದ್ರೆ ಪೊಲೀಸ್ಗೆ ಅವ್ರಾರು ಇಡ್ರಿ. ವಾಲಿ ಆತಂದ್ರೆ ನಾವು ಹೇಳ್ದಂಗೆ ಕೇಳ್ರಿ. ನಮ್ಮ ಮುನ್ಸಿಪಾಲ್ಟಿ ಎಲ್ಲ ತುಂಬಿಸ್ಕೊಂಡು ಹೋಗ್ತೀರಿ. ಇಲ್ಲಿ ಲೈಟ್ ಇಲ್ಲ, ನೀರು ಇಲ್ರಿ ಕುಡಿಯಾಕ. ನಮ್ಮ ಮಕ್ಳು ದುಡಿಯಾಕೆ ಹೋಗಾರು, ನಮ್ಮ ಮೊಮ್ಮಕ್ಳು ಒಬ್ರು ಹೋಗಿ ತರಬೇಕು, ಒಬ್ರು ಬಿಡಬೇಕು ರೀ. ಮತ್ತೆ ತಿರ್ಗಾಡಕ್ಕೆ ಹೋಗ್ಲಕ್ಕೂ ಅಂಜಿಕ್ರಿ ನಮಗೆ. ಬಾಗ್ಲ ಹಾಕೊಂಡ್ ಕುಂಡ್ರು 3 ಚಂಜಿಲ್ಲ ಲೋಡ್ಯಾಗಳು ಕಂಟ್ಯಾಗ ಕುಂಡಿರ್ತಾರೆ. ಪೂಲ್ ಮೇಲೆ ಕಂಟ್ಯಾಗ ಕುಂಡಿರ್ತಾರು, ಬ್ಯಾಟ್ರಿ ಹಿಚ್ಚಕ್ತಾರು, ಉಸುಕತಾರು. ಹೌದನ್ರಿ? ಇಲ್ಲಿ ನಮ್ಮ ಪರಿಸ್ಥಿತಿ ನಿಮಗೆ ಏನು ಗೊತ್ತೈತಿ? ನಮ್ಮ ಮನೆದು ಲೈಟ್ ಬಿಲ್ ತುಂಬ್ಕೋತೀರಿ, ಕರೆಂಟ್ ಬಿಲ್ ತುಂಬ್ಕೋತೀರಿ, ಮುನ್ಸಿಪಾಲ್ಟಿ ತುಂಬ್ಕೋತೀರಿ. ದುಡ್ಡು ತಿನ್ನೋರ ಪರಿಸ್ಥಿತಿ ಎಲ್ಲರೂ ಒಂದೇ ಇರ್ತೈತ್ರಿ. ಮಕ್ಳು ಗಂಡಸು ಮಕ್ಳು ಯಾವತ್ತೂ ಮನ್ಯಾಗ ಇರಂಗಿಲ್ಲ, ಹೆಣ್ಮಕ್ಳ ಮನ್ಯಾಗ ಇರ್ತೈತ್ರಿ. ಸುತ್ತಮುತ್ತ ಬಂದು ಕಂಟ್ಯಾಗ ಓಡಾಡ್ತಾರಲ್ಲ ಲೌಡ್ಯಾಗಳು. ಮತ್ತು ನಮ್ಮ ಅಮ್ಮಕ್ಳು ಸಾಲಿಗೆ ಹೋಗಿ ಬರ್ಬೇಕಾದ್ರೆ ರಾತ್ರಿ ಮಾಡಿ 4ಕ್ಕೆ 3ಕ್ಕೆ ರೀ ಮೊಮ್ಮಕ್ಳು ಸಾಲಿನ ಬರಾತಿದ್ವಿ. ಒಬ್ಬ ಲೌಡ್ಯಾ ಗಂಟು ಬಿದ್ದಾನ ಹುಡುಗಿಗೆ. ಹೌದನ್ರಿ? ಆಗ್ಲದ ಇದೆ. ನೀವು ನೌಕರಿ ಮಾಡೋರ್ ಗಟ್ಟೆ ನಿಮ್ಗೆ ಮಾನ ಮರ್ಯಾದೆ ಕಿಂಬತ್ತಿರ್ತೈತಿ. ಬಡ್ರಿಗೆ ದುಡ್ಕೊಂತಿನವ್ರಿಗೆ ಇರಂಗಿಲ್ಲನ್ರಿ? ಹಾಂ, ಮತ್ತು ಮುನ್ಸಿಪಾಲ್ಟಿಗೆಲ್ಲ ಕಂಪಲ್ಸರಿ ತುಂಬ್ಕೋತೀರಿ. ನಾವು ಮನೆ ಕಟ್ಟಬೇಕಾದ್ರೆ ಮನಿದು ಪರ್ಮಿಷನ್ ತೊಗೊಂಡು 1,80,000 ರೂಪಾಯಿ ತುಂಬಿಸ್ಕೋತೀರಿ. ಮತ್ತೀಗ ನಮ್ಮ ತರಾಸ್ ನಿಮಗೂ ಗೊತ್ತಾಕೈತಿ. ನೀವು ಬರೋ ಮಟ್ಟ ನಾವು ಇಲ್ಲೇ ಕುಂಡಿರ್ತೀವಿ. ಯಾರು ನೌಕರಿ? ನನ್ನ ಹೆಸರು ನಾಗವ ಮೇತ್ರಿ ರೀ. ನಾವು ಆಲ್ಗೂರು ಅರ್ಸಿದಿಂದ ನಾವು ಮಾತಾಡತ್ತಿದ್ದೀವಿ ರೀ. ನಮ್ಮದ ಪರಿಸ್ಥಿತಿ ಇಲ್ಲಿ ಭಾಳ ಗಂಭೀರ ಐತ್ರಿ. ನಾವು ಈಗ ಸಂಜೆ 6 ಹಿಡ್ಕೊಂಡು ಇಲ್ಲಿ ಕೂತೀವಿ ರೀ. ಯಾಕೆ ಕೂತೀವಿ ಅಂದ್ರೆ ಅಧಿಕಾರಿಗಳಿಗೆಲ್ಲ ಗೊತ್ತಾಗಬೇಕ್ರಿ ನಮ್ಮ ಪರಿಸ್ಥಿತಿ ಇಲ್ಲಿ ಏನೈತಿ, ಹಂಗಿರ್ತೀವಿ ನಾವು ಯಾವ ಥರ ಜೀವನ ಇಲ್ಲಿ ಮಾಡ್ತೀವಿ ಅನ್ನೋದು ಜನಕ್ಕೆ ಗೊತ್ತಾಗಬೇಕಂತ ಸಂಜೆ 6 ಹಿಡ್ಕೊಂಡು ನಾವು ಇಲ್ಲಿ ಕೂತೀವಿ ರೀ. ನಮ್ಮ ನ್ಯಾಯ ಸಿಗುವವರೆಗೆ ನಾವು ಕುಂದ್ರವ್ರಿ. ಅಧಿಕಾರಿಗಳು ಬರ್ಬೇಕ್ರಿ, ನಮ್ಗೆ ನ್ಯಾಯ ಕೊಡ್ಬೇಕು, ಅವಾಗನೇ ನಾವ್ ಹೇಳವ್ರಿ. ನಮ್ಗೆ ರೋಡ್ ಅನುಕೂಲ ಆಗ್ಬೇಕ್ರಿ, ನೀರಿಂದ ಅನುಕೂಲ ಆಗ್ಬೇಕು, ಶಾಲೆ ಮಕ್ಕಳಿಗೆ ಅನುಕೂಲ ಆಗ್ಬೇಕ್ರಿ, ಮತ್ತ ಲೈಟ್ ಅನುಕೂಲ ಆಗ್ಬೇಕ್ರಿ. ಎಲ್ಲಾ ತರ ನಮ್ಗೆ ಅನುಕೂಲ ಬೇಕ್ರಿ ಇಲ್ಲಿ. ಮತ್ತ ನಾವು ಕೇರ್ಪಟ್ಟಿ ಎಲ್ಲ ತುಂಬುತ್ತೀವ್ರಿ, ಆದ್ರ ತುಂಬಿಸ್ಕೋತಾರ. ನಮ್ಗೆ ಯಾಕೆ ಅನುಕೂಲ ಮಾಡಿಲ್ರಿ ಅದನ್ನೆಲ್ಲ? ಎಷ್ಟು ವರ್ಷದಿಂದ ಇದೀರಿ ನೀವು? ನಾವ್ 20 ವರ್ಷ ಆತ್ರಿ. 20 ವರ್ಷ ಆತ್ರಿ. ಇಂಥದ್ರಾಗ ಜೀವನ ತೆಗಾತಿದ್ದೀವ್ರಿ ನೋಡ್ರಿ. ಈಗ ಯಾರಿಗಾದ್ರೂ ನೀವು ಅಧಿಕಾರಿಗಳಿಗೆ ಭೇಟಿ ಆಗಿವ್ರಿ, ಆದ್ರ ಬರ್ತೀವಿ ಅಂತಾರಿ, ಯಾರು ಬಂದೇ ಇಲ್ರಿ. ಬರ್ತೀವಿ ಆಶೀರ್ವಾದ ಕೊಡ್ತಾರಿ, ಗಪ್ಪಕ್ಕರಿ. ಆದ್ರೆ ಯಾರು ಬಂದ ನಮ್ಮ ಪರಿಸ್ಥಿತಿ ಏನೈತೆ ಅಂದ್ರೆ ಯಾರು ನೋಡ್ಕೊಂಡು ಹೋಗಿಲ್ರಿ ನಮ್ಮನ್ನ. ಈಗ ಯಾರಿಗೆ ಶಾಸಕರಿಗೆ ಆಗ್ಲಿ ಜನಪ್ರತಿನಿಧಿಗಳಿಗೆ ಭೇಟಿ ಆಗಿವ್ರಿ. ಯಾರಿಗೆ ಭೇಟಿ ಆಗಿರಿ?
ಗುಳಗುಂಟೆ ಸರ್ ಭೇಟಿ ಆದೀವ್ರಿ. ಅವ್ರ ನೋಡುನು ನಾವ್ ಹೇಳ್ತೀವಿ ಎಲ್ಲ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂದ್ರಿ. ಮುನ್ಸಿಪಾಲ್ಟಿಗೆ ಹೋದಿವ್ರಿ. ಅವರು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಎಲ್ಲ ಈ ತರ ಇದನ್ನ ಮಾಡ್ತೀವಿ ಅಂತಂದು ಒಂದಿಬ್ರನ್ನ ಕಳಿಸ್ಕೊಟ್ರಿ ನಮ್ ಕೂಡ. ಅವ್ರು ನೋಡ್ಕೊಂಡ್ ಹೋಗ್ರಿ ಗಪ್ ಹೋದ್ರಿ ಅವ್ರು. ಮತ್ ಹೊಳ್ಳಿ ಬರ